ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಜಾತ್ರೆ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಿದ್ದೀನಿ. ನೋಡಿ, ನಮ್ಮ ಮನೆಯಿಂದ ಹಿಡಿದು ನಮ್ಮ ರೋಡ್ ಏನಿದೆ ಫುಲ್ಲು ಸರೌಂಡಿಂಗ್ ಈ ಥರ ಒಂದು ಜಾತ್ರೆ ಮಾಡಬೇಕು ಅಂತ ಹೇಳಿ ನಮ್ಮ ಕನಸಾಗಿತ್ತು 5 ವರ್ಷದ ಹಿಂದೆ. ಸೊ ನನ್ನಮ್ಮ ಉದ್ಭವ ಮೂರ್ತಿ ಆಗಿರೋದ್ರಿಂದ ಅದು ಒಂದೊಂದು ದಿವಸನೂ ನಮಗೆ ಒಂದೊಂದು ವರ್ಷಗಳ ಥರ ನಾವು ಕಳೆದಿದ್ದೀವಿ. ಕಷ್ಟನೇ ಆಗಿರ್ಬೋದು, ಸುಖನೇ ಆಗಿರ್ಬೋದು, ಆಲ್ಮೋಸ್ಟ್ ಜಾಸ್ತಿ ಈ ಕಷ್ಟನ ಇಷ್ಟಪಟ್ಟು ಅನುಭವಿಸಿ ಅದರಲ್ಲಿ ಆ ದೇವಿ ಸಾಧನೆ ಮಾಡಿ ನಮ್ಮನ್ನೆಲ್ಲ ಇವತ್ತು ಮೇಲ್ಮಟ್ಟಕ್ಕೆ ತಂದಿದ್ದಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಆಡ್ಕೊಂಡ್ರು, ನಕ್ಕಿದ್ರು, ಊರೆಲ್ಲ ಜಾತ್ರೆ ಮಾಡ್ತಿದ್ರು. ನೀನು ಜಾತ್ರೆ ಮಾಡ್ತೀವಲ್ಲ ತಾಯಿ ಅಂತ ನಾವು ದೇವರಿಗೆ ಏನು ಬೈತಿದ್ವಿ. ಕೊನೆಗೆ ಆ ದೇವಿ ನಮ್ಮನ್ನು ಚೆನ್ನಾಗಿಟ್ಟಿದ್ದಾಳೆ, ಅವಳು ಜಾತ್ರೆ ಮಾಡಿಸ್ಕೊತಿದ್ದಾಳೆ. ಗಾಡ್ ಗ್ರೇಸ್, ಟಚ್ವುಡ್. ಹೀಗೆ ಆ ದೇವಿ ನಮ್ಮನ್ನು ಹೀಗೆ ಇಟ್ಟಿರಲಿ, ಅವಳ ಕೃಪೆ ನಿಮ್ಮ ಮೇಲೂ ಎಲ್ಲರ ಮೇಲೂ ಬೀಳಲಿ. ಆ್ಯಂಡ್ ಸತ್ಯವಾದ ದೇವಿ ಆಗಿರೋದ್ರಿಂದನೇ ಅಲ್ವಾ ಇಷ್ಟು ಒಂದು ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ. ಅವ್ರ ಅಕ್ಕ ತಂಗಿದಿರನ್ನ ಕರೆಸಿ ಅವರಿಗೂ ಜಾತ್ರೆ ಮಾಡಿಸಿ, ಅವರಿಗೂ ಹೂವು ಹಾರ ಎಲ್ಲ ಹಾಕ್ಸಿ ಅವ್ರನ್ನ ಜೊತೆಗೆ ಕುಣ್ಸೋದಿದೆಯಲ್ಲ, ಅದು ರಿಯಲ್ ಅಚೀವ್ಮೆಂಟ್ ಅನ್ನೋದು. ಅಂದರೆ ನಮ್ಮ ಲೈಫಲ್ಲಿ ಎಷ್ಟೇ ನಾವು ಮನುಷ್ಯರಂಗೆ ಮಾಡಿದ್ರು, ಅವರಿಗೆ ಕುತ್ತಿಗೆ ಗಂಟ ಮಾಡಿದ್ರು ಅವ್ರು ಏನು ಸಾಲಲ್ಲ, ಇವ್ರು ಸಾಲಿಲ್ಲ ಅಂತ ಅಂತಾರೆ. ಅದ್ರ ಬದಲು ನಾವು ದೇವ್ರಿಗೆ ಮಾಡೋಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ಆ ದೇವರು ಬೆಳೆಯೋದಲ್ಲದೆ ನಮ್ಮನ್ನು ಬೆಳೆಸ್ತಾರೆ. ಎಷ್ಟೋ ಆಡ್ಕೊಳ್ಳೋ ಬಾಯಿಗಳಿಗೆ ಮಣ್ಣು ಹಾಕ್ತವೆ. ಹಾಗಾಗಿ ದೇವ್ರನ್ನ ನಂಬಿ ಅವರು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ದೇವಿ ಪ್ರತ್ಯಂಗಿರಾಗಿರಬಹುದು, ಮಂಗಳ ಪರಮೇಶ್ವರಿ ಅಮ್ಮನವರಾಗಿರ್ಬೋದು, ಅವ್ರು ಮಾಡೋ ಪವಾಡಗಳು ಒಂದಲ್ಲ ಎರಡಲ್ಲ. ನಿಮಗೆ ಯಾರಿಗೆ ಏನೇ ಸಂಬಂಧ, ಏನೇ ಸಮಸ್ಯೆ ಇರಲಿ, ದಯವಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ಸ್ ಮಾಡ್ಬೋದು. ಎಲ್ಲದಕ್ಕೂ ಪರಿಹಾರ ನಮ್ಮ ತಾಯಿ ಕೊಡ್ತಾಳೆ. ತಾಯಿ ನುಡಿತಾಳೆ, ತಾಯಿ ಮೈದುಂಬ್ತಾಳೆ, ಸತ್ಯನೇ ಹೇಳ್ತಾಳೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಜಾತ್ರೆ ನನ್ನ ಕನಸು, ನಮ್ಮ ಮನೆಯವರ ಕನಸಾಗಿತ್ತು. ನನ್ನ ಅಮ್ಮ ಏನಿದ್ದಾರೆ, ನಮ್ಮಮ್ಮ, ಅಣ್ಣ, ಅಪ್ಪಾಜಿ ಇವ್ರುಗಳ ಕನಸಾಗಿತ್ತು. ಇದ್ರ ಮುಂದೆ ನೆಕ್ಸ್ಟ್ ಅಮ್ಮ ಹೇಗೆ ಕುಣಿದ್ಲು ಅನ್ನೋ ಒಂದು ಸಣ್ಣ ಕ್ಲಿಪ್ನ ಹಾಕಿದ್ದೀನಿ, ನೋಡ್ಕೊಬನ್ನಿ. ಆ್ಯಂಡ್ ಇಷ್ಟೊತ್ತು ನನ್ನ ವೀಡಿಯೋಸ್ಗಳನ್ನ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಇಷ್ಟೊತ್ತು ನನ್ನ ಎಂಕರೇಜ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಮಾರಮ್ಮನಾಗಿ